ನಮಸ್ಕಾರ. ಈ ವಿಡಿಯೋದಲ್ಲಿ ನಿಮಗೆ ರೆಫರಲ್ ಮಾರ್ಕೆಟಿಂಗ್, ಅಫಿಲಿಯೇಟ್ ಮಾರ್ಕೆಟಿಂಗ್ ಹಾಗೂ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೇನೆ. ತುಂಬ ಜನರಿಗೆ ಮಾರ್ಕೆಟಿಂಗ್ ಅಂದರೆ ಅಲರ್ಜಿ ಇರುತ್ತೆ. ಅಯ್ಯೋ ಮಾರ್ಕೆಟಿಂಗ್ ಬೇಡ, ನೀವೇನಾದರೂ ಸಿಂಪಲ್ ಟಾಸ್ಕ್ ಕೊಡಿ ಅಂತ ಹೇಳ್ತಾರೆ. ನೀವು ಇಮೇಲ್ ಮಾಡ್ತೀರಾ, ಫ್ರೆಂಡ್ಸಿಗೆ ಹಾಯ್ ಹಲೋ ಅಂತ ಇಮೇಲ್ ಮಾಡೋದು ಬೇರೆ. ಅದೇ ಒಂದು ಬಿಸ್ನೆಸ್ ಕಂಟೆಂಟ್ ಹಾಕಿ ಇಮೇಲ್ ಮಾಡಿದರೆ ಅದು ಡಿಜಿಟಲ್ ಮಾರ್ಕೆಟಿಂಗ್ ಆಗುತ್ತೆ. ನೀವು ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ ಏನಾದರೂ ಪೋಸ್ಟ್ ಮಾಡ್ತೀರಾ, ಫೋಟೋ, ವಿಡಿಯೋ, ಅದೇ ಒಂದು ಅಡ್ವರ್ಟೈಸ್ಮೆಂಟ್ ಪೋಸ್ಟ್ ಮಾಡಿದರೆ ಅದು ಡಿಜಿಟಲ್ ಮಾರ್ಕೆಟಿಂಗ್ ಆಗುತ್ತೆ. ವಾಟ್ಸಪ್ಪಲ್ಲಿ ಚಾಟಿಂಗ್ ಮಾಡ್ತೀರಾ, ಜೋಕ್ಸ್ ಫಾರ್ವರ್ಡ್ ಮಾಡ್ತೀರಾ, ಜೋಕ್ಸ್ ಬದಲು ಏನಾದರೂ ಬಿಸ್ನೆಸ್ ಮೆಸೇಜ್ ಫಾರ್ವರ್ಡ್ ಮಾಡಿದರೆ ಅದು ಡಿಜಿಟಲ್ ಮಾರ್ಕೆಟಿಂಗ್ ಆಗುತ್ತೆ. ಡಿಜಿಟಲ್ ಮಾರ್ಕೆಟಿಂಗ್ ತುಂಬ ಸ್ಟ್ರಾಂಗ್. ಅದಕ್ಕಿಂತ ಸ್ಟ್ರಾಂಗ್ ಅಂದರೆ ರೆಫರಲ್ ಮಾರ್ಕೆಟಿಂಗ್. ಈಗ ಗೂಗಲ್ ಇಷ್ಟು ದೊಡ್ಡ ಕಂಪನಿ, ಅವ್ರು ಗೂಗಲ್ ಪೇ ಮಾರ್ಕೆಟಿಂಗ್ ಮಾಡಲಿಕ್ಕೆ ನಿಮ್ಮ ಹತ್ರ ಬರ್ತಾರೆ. ನಮ್ಮ ಆ್ಯಪ್ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ $200 ಕೊಡ್ತೇವೆ ಅಂತಾರೆ. ರೆಫರಲ್ ಮಾರ್ಕೆಟಿಂಗ್ ಎಷ್ಟು ಸ್ಟ್ರಾಂಗ್ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತೇನೆ. ನಿಮಗೆ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಗೊತ್ತಿರ್ಬೋದು. ಪಿರಮಿಡ್ ಸ್ಕೀಮ್ ಅಂತಾರೆ, ಚೈನ್ ಸ್ಕೀಮ್ ಅಂತಾರೆ. ಈಗ ನೀವೊಂದು $10,000 ಕೊಟ್ಟು ಏನೋ ಒಂದು ಪ್ರಾಡಕ್ಟ್ಸ್ ತೊಗೋಬೇಕು, 4 ಜನ ಮೆಂಬರ್ ಮಾಡಬೇಕು, ಅವರು ಕೂಡ $10,000 ಕೊಟ್ಟು ಪ್ರಾಡಕ್ಟ್ಸ್ ತಗೊಳ್ಬೇಕು, ಅವರು ಕೂಡ 4 ಜನ ಮೆಂಬರ್ ಮಾಡಬೇಕು. ಇದೊಂದು ಚೈನ್ ಸ್ಕೀಮ್. ಒಂದಿದ್ದದ್ದು 4 ಆಗುತ್ತೆ, 4 ಇದ್ದದ್ದು 16, 16 ಇದ್ದದ್ದು 64. ಆದರೆ ನಾರ್ಮಲಿ MLM ಅಲ್ಲಿ ಏನಾಗುತ್ತೆ ಅಂದರೆ ಈ ಚೈನ್ ಬ್ರೇಕ್ ಆಗುತ್ತೆ. ಯಾಕಂದರೆ 4 ಮೆಂಬರ್ ಮಾಡೋದು ಎಲ್ರಿಗೂ ಸುಲಭ ಅಲ್ಲ. ಅದೇ ಒಂದು ಸೋಷಿಯಲ್ ಮೀಡಿಯಾ ನೆಟ್ವರ್ಕ್ ನೋಡಿ, ಫೇಸ್ಬುಕ್ ಆಗಿರಲಿ, ಇನ್ಸ್ಟಾಗ್ರಾಮ್ ಇರಲಿ, ಅವ್ರ ಹತ್ರ 200ರಿಂದ 300 ಕೋಟಿ ಮೆಂಬರ್ಸ್ ಇದ್ದಾರೆ. ಎಲ್ಲಿಂದ ಬಂದರು? 10 ಜನ ಸೇರಿದರು, 10 ಜನ 100 ಜನ ರೆಫರ್ ಮಾಡಿದರು, 100 ಜನ 1000, 1000 ಜನ 10,000. ಇದೇ ಥರ ಈ ನೆಟ್ವರ್ಕ್ ಬಿಲ್ಡ್ ಆಯಿತು. ಇಲ್ಲಿ ನೆಟ್ವರ್ಕ್ ತುಂಬ ಸುಲಭವಾಗಿ ಬಿಲ್ಡ್ ಆಯಿತು. ಯಾಕಂದರೆ ಯಾರೂ ಕೂಡ ಹಣ ಕೊಡಬೇಕಾಗಿರಲಿಲ್ಲ ಅಲ್ವಾ, ಎಲ್ಲರೂ ಫ್ರೀಯಾಗಿ ಜಾಯ್ನ್ ಆಗಿದ್ದರು. ಇಲ್ಲಿ ಏನಾಗಿದೆ ಅಂದರೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅವರು ತುಂಬ ಹಣ ಮಾಡಿದರು, ನಿಮಗೆ ಏನೂ ಕೊಟ್ಟಿಲ್ಲ. ರೆಫರಲ್ ಮಾರ್ಕೆಟಿಂಗ್ ತುಂಬಾ ಸ್ಟ್ರಾಂಗ್. ನೀವು ಫ್ರೀ ಪ್ರಾಡಕ್ಟ್ ಕೂಡ ಮಾರಿ ಹಣ ಮಾಡ್ಬೋದು. ಉದಾಹರಣೆಗೆ ಗೂಗಲ್ ಪೇ ಇದು ಟೋಟಲಿ ಫ್ರೀ. ಇಲ್ಲಿ ನೀವು ಏನು ಹಣ ಕೊಡಬೇಕಂತೇನಿಲ್ಲ. ಇದೇ ಥರ ಬೇರೆ ಬೇಕಾದಷ್ಟು ಆ್ಯಪ್ಗಳಿವೆ. ಒಂದು ರೆಫರಲ್ಗೆ 50ರಿಂದ $1,000 ಕೊಡ್ತಾರೆ. ಈ ಗ್ಯಾಮ್ಲಿಂಗ್ ಆ್ಯಪ್, ಗೇಮಿಂಗ್ ಆ್ಯಪ್ ಇವರೆಲ್ಲ ತುಂಬ ಕಮಿಷನ್ ಕೊಡ್ತಾರೆ. ನೀವು ಇದನ್ನೆಲ್ಲ ಮಾರ್ಕೆಟಿಂಗ್ ಮಾಡಬೇಡಿ. ನಿಮಗೆ ಹಣ ಸಿಗುತ್ತೆ, ಆದರೆ ನಿಮ್ಮ ಫ್ರೆಂಡ್ಸ್ ಹಣ ಕಳ್ಕೊಳ್ತಾರೆ. ನೀವು ಸ್ವಲ್ಪ ಡಿಜಿಟಲ್ ಮಾರ್ಕೆಟಿಂಗ್ ಕಲಿತ್ರೆ ಇಂಟರ್ನೆಟ್ ಮೂಲಕ ಲಕ್ಷಾಂತರ ಹಣ ಗಳಿಸ್ಬೋದು. ಈಗ udemy.com ಅಂತ ಇದೆ, ಅಲ್ಲಿ ಸಾವಿರಾರು ಕೋರ್ಸ್ಗಳಿವೆ. $500ರಿಂದ $800 ಏನು ಬೇಕಿದ್ರೂ ಕಲಿಬೋದು. ಡಿಜಿಟಲ್ ಮಾರ್ಕೆಟಿಂಗ್ ಕಲಿಯೋದು ತುಂಬ ಸುಲಭ. ನೀವು ನಾಳೆ ನಿಮ್ಮದೇ ಒಂದು ಬಿಸ್ನೆಸ್ ಮಾಡಬೇಕು ಆನ್ಲೈನಲ್ಲಿ ಅಂತಾದರೆ ನಿಮಗೆ ಡಿಜಿಟಲ್ ಮಾರ್ಕೆಟಿಂಗ್ ಗೊತ್ತಿದ್ದರೆ ಆ ನಾಲೆಜ್ ನಿಮಗೆ ತುಂಬ ಉಪಯೋಗಕ್ಕೆ ಬರುತ್ತೆ. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಆ್ಯಪ್ ಬಗ್ಗೆ ಹೇಳ್ತೇನೆ. ಈ ಆ್ಯಪ್ ಮೂಲಕ ನೀವು ಒಂದು ರೆಫರಲ್ಗೆ $1,000 ಹಣ ಗಳಿಸ್ಬೋದು. ನಮಸ್ಕಾರ.